ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಈಕೋ ಸ್ಪೋರ್ಟ್ ಗಾಡಿ ಬಂದಿದೆ. ಸೊ ಈಕೋ ಸ್ಪೋರ್ಟ್ ನಾವು ಒಂದೇ ಗಾಡಿ, ಅದು ವೈಟ್ ಕಲರ್ ಒಂದು ವಿಡಿಯೋ ಹಾಕಿದೆ ನಾನು, ಆಟೋ ಫೋಲ್ಡ್ ಮಿರರ್ದು. ಸೊ ಇನ್ನೊಂದು ಗಾಡಿ ಕಸ್ಟಮರು ನಮ್ಮ ಹತ್ರ ಗಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಅವ್ರಿಗೆ ಬಂದುಬಿಟ್ಟು ಇದು ಆಟೋ ಫೋಲ್ಡ್ ಮಿರರ್ ಮಾಡಲೇಬೇಕು ಅಂತ ಹೇಳಿದರು ಅವರು. ಸೊ ಈ ಗಾಡಿಗೂ ಆಟೋ ಫೋಲ್ಡ್ ಮಿರರ್ ಮಾಡಿದ್ದೀನಿ. ಸೊ ಅದು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಫ್ರಂಟು ಫಾಗ್ಲೈಟ್ ಪೊಜೆಟೋ ಒಂದು ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ಆಲ್ಪೆನ್ದು ಸ್ಪೀಕರ್ ಒಂದು ಹಾಕಿದ್ದೀನಿ ಫ್ರಂಟ್ ಡೋರ್ನಲ್ಲಿ. ಒಂದು 2 ಡೋರ್ಗೆ ಕಾಂಪೌಂಡ್ ಸ್ಪೀಕರ್ ಫಿಟ್ ಆಗಿದೆ, ಒಂದು ಸಿಸ್ಟಮ್ ಫಿಟ್ ಆಗಿದೆ. ಸೊ ಒಂದು ಆಟೋ ಫೋಲ್ಡ್ ಮಿರರ್ ಒಂದು ಫಿಟ್ ಆಗಿದೆ. ಡಬ್ಬಾದ ಸ್ಪೀಕರ್ ಅದೊಂದು ಫಿಟ್ ಆಗಿದೆ. ಸೊ ಈ ಗಾಡಿಗೆ ಈಕೋ ಸ್ಪೋರ್ಟ್ಗೆ ನಮ್ಮ ಹತ್ರ ಬೇಜಾನ್ ಜನ, ಆಲ್ಮೋಸ್ಟು ಬೇಜಾನ್ ಕಸ್ಟಮರ್ ಫೋನ್ ಮಾಡ್ತಾರೆ. ಏನಕ್ಕಂದರೆ ಆಟೋ ಫೋಲ್ಡ್ ಮಿರರ್ ಸರ್, ಇದು ಆಟೋ ಫೋಲ್ಡ್ ಮಿರರ್ ಮಾಡೋಕ್ಕೆ ನಮಗೆ ಬೇಜಾನ್ ಈ ಗಾಡಿಗೆ ಕೆಲಸ ಇದೆ. ಈ ಕಸ್ಟಮರೇ ನಮ್ಮ ಹತ್ರ 2 ಡೇಸ್ ಗಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಇದಕ್ಕೆ ಒರಿಜಿನಲ್ ನಿಮಗೆ 4 ಡೇ ಐಟಮ್ ಬರೋದು. 4 ಏನು ಪ್ರಿಫರ್ ಇದೆ ಅದೇ ಐಟಮ್ಗೆ 4 ಡೇ ನಾವು ಆಟೋ ಫೋಲ್ಡ್ ಮಿರರ್ ಮಾಡಿರೋದು. ಆ ಗಾಡಿ ಒಂದು ವೈಟ್ ಕಲರ್ ಮಾಡಿದ್ದೀನಿ. ನೆಕ್ಸ್ಟು ವೇಳೆನೇ ನಮ್ಮ ವೀಡಿಯೋನಲ್ಲಿ ಹಾಕಿದೆ, ಸರ್ ಆಟೋ ಫೋಲ್ಡ್ ಮಿರರ್ ಮಾಡೋದು ಇದಕ್ಕೆ ಸ್ವಲ್ಪ ಕಷ್ಟನೇ. ಸೊ ಈ ಕಸ್ಟಮರ್ ನಮ್ಮ ಹತ್ರ 2 ಡೇಸ್ ಗಾಡಿನೇ ಬಿಟ್ಬಿಟ್ಟು ಹೋಗಿದ್ದಾರೆ, ನನಗೆ ಆಟೋ ಫೋಲ್ಡ್ ನೀವು ಮಾಡಿಕೊಡಿ ಅಂತ. ಸೊ ಇದು ನಮ್ಮ ಪರಿಚಯವರು ಲೋಕಲ್ನಲ್ಲಿ ಅವರಿದ್ದಾರೆ. ಸೊ ನಾನು ಮಾಡಿ ಇವ್ರ ಗಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಆ ಪ್ರೊಫೈಲ್ನಲ್ಲಿ ನಾನು ಇವ್ರಿಗೆ ಮಾಡಿ ಕೊಟ್ಟಿದ್ದೀನಿ. ಸೊ ಇದು ಒಂದು ಬಂದುಬಿಟ್ಟು ಆಟೋ ಫೋಲ್ಡ್ ಮಿರರ್. ಇದಕ್ಕೆ ಸ್ವಿಚ್ ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರ್ನಲ್ಲಿ ಕ್ಲೋಸ್ ಆಗ್ತಾಯಿದೆ. ಸೊ ನಿಮ್ಮದು ಅಡ್ಜಸ್ಟ್ಮೆಂಟಿಂಗ್ ಏನಿದೆ, ರೈಟ್ ಲೆಫ್ಟ್ ಅಪ್ ಡೌನ್, ಅದು ಅಲ್ಲೇ ಇದೆ. ಸೊ ನಾವು ಇದೆ ಅಡಿಷ್ನಲ್ ಒಂದು ಕಂಪ್ನಿ ಥರನೇ ಸ್ವಿಚ್ ಹಾಕಿದ್ದಕ್ಕೆ ಫೋಲ್ಡಿಂಗ್ದು ಒಂದು ಮಾಡಿದ್ದೀನಿ. ಇದು ಒಂದು ಫೋಲ್ಡಿಂಗ್ದು ಓಪನಿಂಗ್ ಕ್ಲೋಸಿಂಗ್ ಆಗುತ್ತೆ ನಿಮಗೆ. ಪ್ಲಸ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ರಿಮೋಟ್ನಲ್ಲಿ ಇದೆಯಲ್ಲ, ರಿಮೋಟ್ನಲ್ಲಿನೂ ನಿಮಗೆ ಆಟೋ ಫೋಲ್ಡ್ ಆಗುತ್ತೆ. ರಿಮೋಟ್ನಲ್ಲಿ ಲಾಕ್ ಮಾಡಿದ ತಕ್ಷಣ ನಮ್ಮ ಮಿರರ್ ಕ್ಲೋಸ್ ಆಗುತ್ತೆ. ತಿರ್ಗಾ ನೀವು ರಿಮೋಟ್ನಲ್ಲಿ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಮಿರರು ಓಪನ್ ಆಗುತ್ತೆ. ಸೊ ಫೋರ್ಡ್ ಈಕೋ ಸ್ಪೋರ್ಟ್ಗೂ ನಮ್ಮ ಹತ್ರ ಆಟೋ ಫೋಲ್ಡ್ ಮಿರರ್ ಅವೈಲೇಬಲ್ ಇದೆ. ಫಾರ್ ಇದೇ ಮಿರರ್ಗೆ ನಿಮಗೆ ಈ ಥರ ಇಂಡಿಕೇಟರ್ ಬಂದಿರ್ತದೆ. ಗಾಡಿ ಕಲರ್ ಏನಿದೆ ಅದೇ ಕಲರ್ಗೆ ಮಿರರ್ ಒಂದು ನಾವು ಆಟೋ ಫೋಲ್ಡ್ ಮಾಡಿದ್ದೀನಿ. ಸೊ ಸ್ವಿಚ್ ಬಂದುಬಿಟ್ಟು ನಿಮಗೆ ಇಲ್ಲಿ ಒಂದು ಫಿಟ್ ಆಗಿದೆ ಆಟೋ ಫೋಲ್ಡ್ ಮಿರರ್. ಇದು ಒಂದು ಈಕೋ ಸ್ಪೋರ್ಟ್ಗೆ ನಾವು ಫಿಟ್ ಮಾಡಿದ್ವಿ. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಮ್ಯೂಸಿಕ್ ಸಿಸ್ಟಮ್ ಒಂದು ಕಂಪ್ನಿದು ಇದ್ದಿದ್ದು ಸಿಸ್ಟಮು. ಸೊ ಒಂದು ಸಿಸ್ಟಮ್ ಆ್ಯಂಡ್ರಾಯ್ಡ್, ಇದಕ್ಕೆ ನಾವು ಸಿಸ್ಟಮ್ ಫಿಟ್ ಮಾಡಿದ್ದೀನಿ. ಕಸ್ಟಮರ್ದೇ ಇದು ಒಂದು ಗಾಡಿನಲ್ಲಿ ಇದ್ದಿದ್ದು. ಸೊ ಅದೇ ಸಿಸ್ಟಮ್ ಒಂದು ನಾವು ಫಿಟ್ ಮಾಡಿದ್ದೀನಿ. ರಿವರ್ಸ್ ಕ್ಯಾಮ್ರಾ ಒಂದು ಫಿಟ್ ಆಗಿದೆ. ಇದಕ್ಕೆ HD 1080 ಕ್ಯಾಮ್ರಾ ಒಂದು ಫಿಟ್ ಆಗಿದೆ. ಫ್ರಂಟ್ ಡ್ಯಾಶ್ ಕ್ಯಾಮ್ರಾ ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ಫ್ರಂಟ್ ವ್ಯೂ ಇಮೇಜನ್ನು ನೀವು ನೋಡ್ಬೋದು ಒಂದು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಫ್ರಂಟ್ ಸ್ಪೀಕರ್ ಇದಕ್ಕೆ ಬಂದ್ಬಿಟ್ಟು ನಾವು ಆಲ್ಪೆನ್ದು ಹಿಂಗಡೆ ಕಸ್ಟಮರ್ ಅದೇ ಸ್ಪೀಕರ್ ಇರಲಿ ಅಂತ ಹೇಳಿದ್ರು, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ. ಸೊ ಆಲ್ಪೆನ್ದು ಒಂದು ಇದಕ್ಕೆ ನಾವು 280 RMS ಪೀಕ್ ವಾಟೇಜ್ ಬಂದುಬಿಟ್ಟು ಇದು 240 ಇದೆ. 80 RMS ಇದೆ, 240 ವಾಟೇಜ್ ಇದೆ. ಇದು ಒಂದು ಆಲ್ಪೆನ್ದು ಒಂದು ಫ್ರಂಟ್ನಲ್ಲಿ ಕಾಂಪೊನೆಂಟ್ ಫಿಟ್ ಆಗಿದೆ. ಸೊ ಕಾಂಪೊನೆಂಟ್ ನಿಮಗೆ ಡೋರ್ನಲ್ಲಿ ಸ್ಪೀಕರ್ ಫಿಟ್ ಆಗಿದೆ. ಇದೇ ಜಾಗನಲ್ಲಿ ನಿಮಗೆ ಟೂಟ್ರ್ ಒಂದು ಫಿಟ್ ಆಗಿದೆ. ಸೊ ಇದು ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ಈಕೋ ಸ್ಪೋರ್ಟ್ ಸ್ವಲ್ಪ ಗಾಡಿನೇ ಎಲ್ಲ ಕಸ್ಟಮರ್ಗೆ ಗೊತ್ತಿದೆ. ಫೋರ್ಡ್ ಗಾಡಿ ಸ್ವಲ್ಪ ಡಿಫಿಕಲ್ಟೇ ಅಂತ. ಸೊ ಹಂಗಿದ್ರೂ ನಾವು ಇದಕ್ಕೆ ಆಟೋ ಫೋಲ್ಡು 100% ಸಕ್ಸಸ್ ಮಾಡಿ ಇದಕ್ಕೆ ನಾವು ಆಟೋ ಫೋಲ್ಡ್ ಫಿಟ್ ಮಾಡಿದ್ದೀನಿ. ಸೊ ಇದಕ್ಕೆ ಬಂದುಬಿಟ್ಟು ನಾವೊಂದು ಪೊಜೆಟ್ರದ್ದು ಫಾಗ್ಲೈಟ್ ಒಂದು ಫಿಟ್ ಮಾಡಿದ್ದೀನಿ. ಪೊಜೆಟ್ರಿಗೆ ಫಾಗ್ಲೈಟ್ ಒಂದು 3 ಕಲರ್ದು ಇದಕ್ಕೂ ಫಿಟ್ ಆಗಿದೆ. ಸೊ ಈ ಫಿಟ್ಟಿಂಗು ನಿಮಗೆ ಹೆಂಗಿದೆ ಅಂದರೆ ಪರ್ಫೆಕ್ಟು ಎಷ್ಟು ಏಜ್ ನಾವು ಕಂಪ್ನಿ ಥರ ಹೆಂಗೆ ಬರ್ತದೆ ಅದೇ ಮೆಜರ್ಮೆಂಟ್ಗೆ ನಾವು ಸಿಂಗಲ್ ಲೆನ್ಸು ಡಬಲ್ ಲೆನ್ಸು ನಿಮಗೆ ಪೊಜೆಟ್ರು ಒಂದು ಫಿಟ್ ಆಗಿದೆ. ಇದು ಬಂದುಬಿಟ್ಟು 3 ಕಲರ್ದು ಫಿಟ್ ಆಗಿದೆ. ಸೊ 3 ಕಲರ್ ಅಂದರೆ ನಿಮಗೆ ವೈಟು, ವಾಮ್ ವೈಟ್, ಯೆಲ್ಲೋ ಆ ಶೇಡ್ನಲ್ಲಿ ಫಿಟ್ ಆಗುತ್ತೆ. ಕಂಪ್ನಿ ಸ್ವಿಚ್ ಹೆಂಗಿದೆ ಅದಕ್ಕೆ ನಾವು ಕನೆಕ್ಷನ್ ಇದು ಮಾಡಿ ಫಿಟ್ ಮಾಡಿದ್ದೀನಿ. ಇದು ಒಂದು ಇದರಲ್ಲಿ ಕೆಲಸ ಆಗಿದೆ. ಆಟೋ ಫೋಲ್ಡ್ ಮಿರರ್ ಅದು ಒಂದು ಇದಕ್ಕೆ ಕೆಲಸ. ಸೊ ಸಿಸ್ಟಮ್ ಫಿನಿಶಿಂಗ್ ನೋಡಿದ್ವಿ, ಫಿಟ್ಟಿಂಗ್ ಆಗಿದ್ರು ಯಾವ ಥರ ಇದೆ. ಇದು ಇಂಪೋರ್ಟ್ ಫ್ರೇಮ್ ಹಾಕಿ ನಾವು ಇದಕ್ಕೆ ವಿತ್ ಕ್ಯಾನ್ವಾಸ್ ಜೊತೆಯಲ್ಲಿ ಅದನ್ನು ಫಿಟ್ ಮಾಡಿರೋದು. ಇದು ಕ್ಯಾನ್ವಾಸ್ ಏನಂದರೆ ಗಾಡಿನಲ್ಲಿ ಫಿಟ್ ಮಾಡಿರೋದನ್ನೇ ನಾವು ಕೆಲವು ಗಾಡಿಗೆನಲ್ಲಿ ಏನಿದೆ ಅಂದರೆ ಸ್ಟೇರಿಂಗ್ ಕಂಟ್ರೋಲು ಅದೆಲ್ಲ ಇರ್ತದಲ್ಲ. ಸೊ ಆ ಗಾಡಿಗೆ ಬಂದ್ಬಿಟ್ಟು ನಾವು ಕಂಪಲ್ಸರಿ ನಿಮಗೆ ಇದು ಫಿಟ್ ಮಾಡಲೇಬೇಕು. ಸೊ ಆ ರೀತಿ ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ
ಸೊ ಇದು ವರ್ಕಿಂಗ್ ಬಂದ್ಬಿಟ್ಟು ನೋಡ್ಬೋದು ನೀವು, ಇಲ್ಲಿಂದ ನೀವು ವ್ಯಾಲ್ಯೂ ಮಾಡಿದ್ರೂ ನೋಡಿ ಅಲ್ಲಿ ನಿಮಗೆ ಜಾಸ್ತಿ ಆಗ್ತಾಯಿದೆ, ಕಡಿಮೆ ಮಾಡ್ರೂ ಕಡಿಮೆ ಆಗ್ತಾಯಿದೆ. ಇಲ್ಲಿ ಬಿಟ್ಟು ಪ್ಲಸ್ ನೀವು ಇಲ್ಲಿ ಸ್ಟೇರಿಂಗ್ನಲ್ಲಿ ಬಟನ್ ಇದ್ರೂ ನಿಮಗೆ ಇಲ್ಲಿ ನೋಡ್ಬೋದು ವ್ಯಾಲ್ಯೂ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ ನಾನು, ಜಾಸ್ತಿ ಆಗ್ತಾಯಿದೆ ಕಡಿಮೆ ಇದು ಏನು ಬಟನ್ನಿಂದ 3-4 ಬಟನ್ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಇಲ್ಲಿನೂ ನೆಕ್ಸ್ಟು ಪ್ರಿಯೋದು ಅದೂ ಕೆಲಸ ವ್ಯಾಲ್ಯೂ ಏನು ಬಟನ್ ವರ್ಕ್ ಆಗುತ್ತೆ ಆಟೋಮೆಟಿಕ್ ನಿಮಗೆ ಕ್ಯಾನ್ವಾಸ್ ಥ್ರೂ ಅದು ವರ್ಕ್ ಆಗುತ್ತೆ. ಸೊ ಪೇಪರ್ ಕೋನ್ ಸ್ಪೀಕರ್ ಕಂಪ್ನಿಯಿಂದ ಫುಡ್ಡು ಈ ಥರ ಬಂದಿದ್ದಿತ್ತು. ಈ ಸ್ಪೀಕರ್ ತೆಗಿಬಿಟ್ಟು ನಾವು ಇದು ನೋಡ್ಬೋದು ನೀವು 25 ವಾಟ್ಸ್ ಇದೆ, 4 ಆ್ಯಮ್ಸ್ ಇದೆ. ಇದು ತೆಗಿಬಿಟ್ಟು ನಾವು ವಿತೌಟ್ ಟ್ಯೂಟ್ರ್ ಬರೋದಿದು ಪೇಪರ್ ಕೋನ್ ಲೈಕ್ ಎಲ್ಲ ಕಸ್ಟಮರ್ಗೆ ಗೊತ್ತಿದೆ ಈಗ ಕಂಪ್ನಿಯಿಂದ ಬರೋದು ಒಂದು ಸೆಟಪ್ನಲ್ಲಿ ಸ್ಪೀಕರ್ ಕೊಟ್ಟಿರ್ತಾರಂತ, ಅದೂ ಒಳ್ಳೆ ಸ್ಪೀಕರೇ. ಬಟ್ ಡಿಪೆಂಡೆಂಟ್ ಕಸ್ಟಮರು ಯೂಸಿಂಗ್ ಮೇಲೆ ಅದು ಇರ್ತದೆ. ನಿಮಗೆ ಯಾವ ಥರ ಯೂಸ್ ಇದೆ ಅದು ಯೂಸಿಂಗ್ನಲ್ಲಿ ನೀವು ಮಾಡ್ಬೋದು. ಅದು ಒಂದು ಇದರಲ್ಲಿ ಫಿಟ್ ಆಗಿದೆ. ಏನಂದರೆ ಒಂದು ಸಿಸ್ಟಮ್ಮು, 2 ಡೋರ್ ಫ್ರಂಟ್ ಕಾಂಪೊನೆಂಟು, 2 ಡೋರ್ಗೆ ಡ್ಯಾಂಪಿಂಗು, ಒಂದು ಆಟೋ ಫೋಲ್ಡ್ ಮಿರರ್. ಆಟೋ ಫೋಲ್ಡ್ ಮಿರರ್ ನಾವು ಅದೇ ನಿಮ್ಮದೇ ಮಿರರ್ಗೆ ಪ್ರೊಸೆಸಿಂಗ್ ಮಾಡಿ ಒರಿಜಿನಲ್ಲು ಮಿರರ್ಗೆ ಆಟೋ ಫೋಲ್ಡ್ ನಾವು ಫಿಟ್ ಮಾಡಿರೋದು. ಸೊ ಇನ್ನೊಂದು ಇದು ನಾವು ಫೋರ್ಡ್ಗೆ ಸಿಸ್ಟಮ್ ಸ್ಪೀಕರ್ ಅದು ಎಲ್ಲ ಇದ್ದರೆ ನಾವು ಮಾಡಿ ಕೊಟ್ಬಿಡ್ತೀನಿ. ಆಟೋ ಫೋಲ್ಡ್ ಮಿರರ್ ಇದ್ದರೆ 1 to 2 ಡೇಸ್ ಕಂಪಲ್ಸರಿ ವರ್ಕ್ ಇದ್ದೇ ಇದೆ ಗಾಡಿಗೆ. ಇದು ಅಷ್ಟಿದ್ದರೆ ನೀವು ನೋಡಿಬಿಟ್ಟು ಫೋನ್ ಮಾಡಿ. ಇದು ಬಂದುಬಿಟ್ಟು ನಮ್ಮದು ಅಂಗಡಿ ಬ್ಯಾಂಗ್ಳೂರು ಕೋರಮಂಗಲ, ನಿಯರ್ ಬೈ ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ಅಲ್ಲಿ ನಮ್ಮ ಅಂಗಡಿ ಇರೋದು. ಈಗ ಕೆಲವು ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ, ವೀಡಿಯೋ ನೋಡಿರ್ತೀರ ನೀವು, ಗಾಡಿ ಅಂದರೆ ಥ್ರೋಡ್ ಇಂಡಿಯಾನಲ್ಲಿ ಇದೆ, ಗಾಡಿ ಥ್ರೋಡ್ ವರ್ಲ್ಡ್ನಲ್ಲಿ ಇದೆ. ಸೊ ಮೀಡಿಯಾ ಅಂದರೆ ನಿಮಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂದರೆ ಎಲ್ಲ ಜನ ವೀಡಿಯೋ ನೋಡಿರ್ತೀರ. ಬಟ್ ಇದು ಕಂಪಲ್ಸರಿ ಬ್ಯಾಂಗ್ಳೂರು ಇದ್ದರೆ ನೀವು ವೀಡಿಯೋ ನೋಡಿಬಿಟ್ಟು ನಮಗೆ ಫೋನ್ ಮಾಡ್ಬೋದು. ಔಟ್ ಆಫ್ ಇದ್ರೂ ವೀಡಿಯೋ ನೋಡಿ ಫೋನ್ ಮಾಡಿ. ಬಟ್ ಟೈಮ್ ತೊಗೊಂಡು ನೀವು ಬಂದರೆ ನಾವು ಆಟೋ ಫೋಲ್ಡ್ ಮಿರರ್ ಮಾಡಿ ಕೊಡ್ಬೋದು. ಅದು ಕಂಪಲ್ಸರಿ ಫೋರ್ಡ್ ವೆಹಿಕಲ್ಗೆ. ಫೋರ್ಡ್ ಅವರು ಲೈಕ್ ಇದ್ದರೆ ನಮಗೆ ಗಾಡಿನಲ್ಲಿ ಮಿರರ್, ನನ್ನ ಗಾಡಿನಲ್ಲಿ ಆಟೋ ಫೋಲ್ಡ್ ಬೇಕೇ ಬೇಕು ಅಂದರೆ ನಿಮಗೆ ನಾವು ಫೋಟೋ ಮಾಡಿ ಕೊಡ್ತೀನಿ. ಇದು ನೋಡ್ಬೋದು, ಲಾಕ್ ಮಾಡಿದ ತಕ್ಷಣವೇ ಮಿರರ್ ಕ್ಲೋಸ್ ಆಗುತ್ತೆ. ರೈಟ್ ಆ್ಯಂಡ್ ಲೆಫ್ಟು ತಿರ್ಗಾ ಇಲ್ಲಿ ನೀವು ಓಪನ್ ಮಾಡ್ರೆ ಮಿರರ್ ನಿಮಗೆ ಓಪನ್ ಆಗುತ್ತೆ. ಸೊ ಫೋರ್ಡ್ ಈಕೋ ಸ್ಪೋರ್ಟ್ಗೂ ನಮ್ಮ ಹತ್ರ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದೆ ನಾನು. ಸೊ ಕಸ್ಟಮರೂ ಬಂದ್ಬಿಟ್ಟು ಇಲ್ಲ ನೀವು ಮಾಡಿಕೊಡಿ ನಮ್ಗೆ ಬೇಕೇ ಬೇಕು ಅಂತ 2 ಡೇಸ್ ಗಾಡಿ ಬಿಟ್ಟು ಹೋಗಿದ್ದಾರೆ. 2 ಡೇಸ್ ಏನಿದ್ರೆ ಇವ್ರದ್ದೇ ಒಂದು ಆ್ಯಂಪ್ಲಿಫೈರು, ಸಬ್ಬೂಫರು, ಡೋರ್ಗೆ ಡ್ಯಾಂಪಿಂಗು ಅದೆಲ್ಲ ಇದ್ದಿದ್ದ ಪ್ರಕಾರ ನಾವು ಫಿಟ್ ಮಾಡಿರೋದು ಇವ್ರಿಗೆ. ನಿಮ್ಮ ಹತ್ರನೇ ಗಾಡಿ ಇದ್ದರೆ ಈಕೋ ಸ್ಪೋರ್ಟು ಫೋನ್ ಮಾಡಿ ಏನು ಬೇಕು ಅಂತ ನೋಡಿಬಿಟ್ಟು ಡಿಸಿಷನ್ ಮಾಡಿ ಫಿಟ್ ಮಾಡಿ ಕೊಡೋಣ.